ಪಶ್ಚಿಮ ಘಟ್ಟದಲ್ಲಿ ವ್ಯಾಪಕವಾದ ಮಳೆ ಹಿನ್ನೆಲೆಯಲ್ಲಿ ಗೋಕಾಕ್ ನಗರಕ್ಕೆ ಈಗ ಮತ್ತೆ ಪ್ರವಾಹದ ಭೀತಿ ಆರಂಭವಾಗಿರ್ತಕ್ಕಂಥದ್ದು. ಗೋಕಾಕ್ ನಗರದ 10ಕ್ಕೂ ಹೆಚ್ಚು ಬಡಾವಣೆಗಳಿಗೆ ಸದ್ಯ ನೀರು ನುಗ್ಗಿದೆ. ನೋಡ್ಬೋದು ನೀರು ಈಗ ಮಟನ್ ಮಾರ್ಕೆಟ್ನಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ದು. ಗೋಕಾಕ್ನ ಮಟನ್ ಮಾರ್ಕೆಟ್ ಏನು ದಾಳಿಂಬ್ರಿ ತೋಟ, ಕುಂಬಾರ್ ಗಲ್ಲಿ, ಉಪ್ಪಾರ್ ಗಲ್ಲಿ, ಹಾಗೆಯೇ ಹಲವು ಗಲ್ಲಿಗಳು ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಮನೆಗಳನ್ನು ರಾತ್ರಿನೇ ಇಲ್ಲಿ ಶಿಫ್ಟ್ ಅನ್ನು ಮಾಡಲಾಗಿದೆ. ಇನ್ನು ಅನೇಕರು ತಮ್ಮ ಸಾಮಾನುಗಳು ಮತ್ತು ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ಬಿಟ್ಟು ಹೋಗುವಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. 200ಕ್ಕೂ ಹೆಚ್ಚು ಮನೆಗಳು ಈಗ ಸಂಪೂರ್ಣವಾಗಿ ಜಲಾವೃತವಾಗಿವೆ. ಈ ಒಂದು ಮಟನ್ ಮಾರ್ಕೆಟ್ನಲ್ಲಿರ್ತಕ್ಕಂಥ ಒಂದು ಜೈ ಕರ್ನಾಟಕ ಖಾನಾವಳಿಯ ಸಿಬ್ಬಂದಿ ತಮ್ಮ ಸಾಮಗ್ರಿಗಳನ್ನು ಒಂದು ಚಿಕ್ಕದಾದ ಒಂದು ಇದ್ರ ಮೇಲೆ ಒಯ್ತಕ್ಕಂಥದ್ದು. ಏನು ನಿನ್ನೆ ರಾತ್ರಿ ಖಾಲಿ ಮಾಡಿದರೆ ಅದು ಅಳಿದುಳಿದ ಸಾಮಾನುಗಳನ್ನು ಇವತ್ತು ಒಯ್ತಕ್ಕಂಥದ್ದು. ಇಲ್ಲಿ 200ಕ್ಕೂ ಹೆಚ್ಚು ಮನೆಗಳು ಈಗ ಸಂಪೂರ್ಣವಾಗಿ ಖಾಲಿಯಾಗಿದೆ. ಬಗ್ಗೆ ಮಾತಾಡೋಕ್ಕೆ ಸರ್, ಯಾವಾಗಲಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು, ಏನೇನಾಗಿತ್ತು? ಇದು ರಾತ್ರಿಯಿಂದ ಬಂದತ್ತು ರೀ. ರಾತ್ರಿ ನೀರು ತಳಗಿತ್ತು ರೀ. ತಳಗಿತ್ತನಂತ ನಾವು ಇದನ್ನು ಮಾಡ್ದಿಲ್ಲ ರೀ. ಮಾಡಿದ್ರಕ್ಕಾಗಿ ಏನಂದ್ರೆ ಎಕ್ದಮ್ ರಾತ್ರಿ ಫುಲ್ ನೀರು ಬತ್ತು ರೀ. ಫುಲ್ ನೀರು ಬಂದ್ಬಿಟ್ಟು ಎಲ್ಲ ಸಾಮಾನೆಲ್ಲ ಇವು ನಮ್ಮ ಲುಕ್ಸಾನ್ ಆಗ್ಯದ ರೀ. ಪೂರ ಎಲ್ಲ ಅಕ್ಕಿ ಗಿಕ್ಕಿ ಎಲ್ಲ ಸ್ವಲ್ಪ ಲುಕ್ಸಾನ್ ಆಗ್ಯದವ್ರಿ. ಎಲ್ಲ ಪೂರ ಬಾಂಡೆ ಗಿಂಡೆ ಎಲ್ಲ ಹರ್ಕೊಂಡು ಹೊಂಟಿದ್ದು ರೀ. ಅದಕ್ಕೆ ಈಗ ನಾವು ಹೊಳೆಗೆ ಬಂದು ನಿಂತು ರೀ. ಇದನ್ನು ಮಾಡ್ಕಿಸಿಂದ ನಿಮ್ಮ ಅವ್ರ ಬಂದು ಕಿಸಿಂದ ನಮ್ಗೆ ಇದನ್ನು ಕೊಡಂತಲೇ ನಾವು ಒಳಗೆ ಹೊಳೆ ಆಗ್ಬಿಟ್ಟು ಬಂದವ್ರಿ. ಈಗ ಅವ್ರೆ ನಮ್ಗೆ ಬಿಡಾಕಿದ್ರಿಕಿಲ್ರಿ ಒಳಗೆ ಬಿಡಾತಿರ್ಕಲ್ಲ. ಈಗೆಲ್ಲ ನಮ್ಮ ಸಾಮಾನು ಬಾಂಡೆ ಸಾಮಾನು ಎಲ್ಲ ತೊಗೊಂಡು ಹೊಂಟವ್ರಿ. ಅಕ್ಕಿ ಪಕ್ಕಿ ಎಲ್ಲ ಬಾದಾಗಿ ಎಲ್ಲ ಹೋಗ್ಯಾವ್ರಿ. ಅವು ಯಾವ ಇಲ್ರಿ, ಅಕ್ಕಿ ಇಲ್ಲ ಯಾವ ಇಲ್ರಿ. ಮೊದಲು ನೀರು ಬರ್ತಾವ ಎಲ್ಲ ನೀನು ಹಿಡ್ರು ಆದರೂ ನೀರು ಅಷ್ಟೇನು ಬರೋದಿಲ್ಲ ತಂದ್ರಿ ಅನ್ನೋತ್ಲ. ಈಗ ನಾವು ಅದನ್ನ ಗಪ್ಪ ನಾವು ಕೂತೀವಿ. ಈಗ ಅದು ಬರ್ದರ್ಕಾಗಿ ನಮ್ಗೆ ಇದು ಆತ್ರಿ. ಅದ ಈಗ ಯಾಕಂದ್ ಇಲ್ಲ ಪೂರ ಎಲ್ಲ ಹಳಬಾಗಲ್ಲಿ ರೀ, ಮತ್ತು ಉಪ್ಪಾರ್ ಗಲ್ಲಿ ರೀ, ಇದು ಮಕಾಸೂನಿ ರೀ, ಎಲ್ಲ ಇವು ಆಗಿದಾರೆ. ಗಿಲ್ಲ ಎಲ್ಲ ಇವು ಆಗಿದಾರೆ. ಈಗ ನಮ್ಮ ಎಲ್ಲ ಪೂರ ಇಲ್ಲ ಮುಲ್ಲಾ ಮಸೀದಿ ಅಂತ ಪೂರ ನೀರು ಆಗೈತ್ರಿ. ಪಟ್ಗುನಿ ಹನಬಂತ ಪೂರ ಫುಲ್ ಎಲ್ಲ ಇದಾಗೈತ್ರಿ. ಈಗ ಇದಾವೆಲ್ಲ ನೀರೆಲ್ಲ ಮಟನ್ ಮಾರ್ಕೆಟ್ ಬಂದ್ರಿ. ನನ್ನ ಹೆಸರು ರಂಜಾನ್ ರೀ. ಇದಿಷ್ಟು ಇಲ್ಲಿನ ಸ್ಥಳೀಯ ನಿವಾಸಿ ರಂಜಾನ್ ಹೇಳ್ತಕ್ಕಂಥ. ನೋಡ್ಬೋದು ಯಾವ ರೀತಿ ನೀರು ಗೋಕಾಕ್ ನಗರವನ್ನು ಪ್ರವೇಶಿಸಿದೆ ಅಂತೇಳಿ. ಇಲ್ಲಿ ಪ್ರತಿ ಗಲ್ಲಿಗಳು ಕೂಡ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. 2019ರಲ್ಲಿ ಭೀಕರ ಏನು ಪ್ರವಾಹ ಮತ್ತೊಮ್ಮೆ ಗೋಕಾಕ್ ನಗರಕ್ಕೆ ಈಗ ಆತಂಕ ಶುರುವಾಗಿರ್ತಕ್ಕಂಥದ್ದು. ಘಟಪ್ರಭಾ ನದಿಯಿಂದ 50,000 ಕ್ಯೂಸೆಕ್ ನೀರನ್ನು ಬಿಡಲಾಗುತ್ತೆ. ಅದೇ ರೀತಿ ಮಾರ್ಕಂಡೇಯ ನದಿಯಿಂದ 22,000, ಜೊತೆಗೆ ಏನು ಅಂತಂದರೆ ಬಳ್ಳಾರಿ ನಾಲದಿಂದಲೂ ಕೂಡ ಮತ್ತು ಹಾಗೆಯೇ ಹಿರಣ್ಯಕೇಶಿಯಿಂದ 20,000ಕ್ಕೂ ನೀರು ಹೆಚ್ಚು ಬಿಡ್ತಕ್ಕಂಥದ್ದು. ಒಟ್ಟು ಏನು ಗೋಕಾಕ್ನಲ್ಲಿ ಸುಮಾರು 80,000 ಕ್ಯೂಸೆಕ್ ನೀರು ಈಗ ಹರಿದು ಹೋಗ್ತಕ್ಕಂಥದ್ದು. ಹೀಗಾಗಿ ಗೋಕಾಕ್ ನಗರ ಈಗ ಸಂಪೂರ್ಣವಾಗಿ ತತ್ತರಿಸಿರ್ತಕ್ಕಂಥದ್ದು. ಮಳೆಯ ಮತ್ತೊಂದು ಕಡೆ ಏನು ಅಂತಂದರೆ ಈ ಪ್ರವಾಹ ಏನಿದೆ ಇದು ಗೋಕಾಕ್ ಜನತೆಯನ್ನು ಬಿಟ್ಟು ಬಿಡದೆ ಕಾಡ್ತಕ್ಕಂಥದ್ದು. ನೋಡ್ಬೋದು ಈ ಒಂದು ಗಲ್ಲಿಗಳಲ್ಲಿ ಈಗ ಅಲ್ಲಲ್ಲಿ ಜನ ಉಳಿದಿದ್ದಾರೆ. ಮೇಲ್ಮಹಡಿಯಲ್ಲಿ ಎಲ್ಲರೂ ಕೂಡ ಶಿಫ್ಟ್ ಆಗುವಂಥ ಸ್ಥಿತಿಗಳು ಇರ್ತಕ್ಕಂಥದ್ದು. ಏನು ಮನೆಗೆ ಹೋಗಲು ಕೂಡ ಈಗ ಇನ್ನೂ ಸ್ವಲ್ಪ ನೀರು ಬಂದರೆ ಹೋಗೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಈಗ ಮೊಳಕಾಲ್ವರೆಗೂ ಕೂಡ ನೀರು ಈ ಒಂದು ಭಾಗದಲ್ಲಿರ್ತಕ್ಕಂಥದ್ದು. ಇಲ್ಲೊಂದು ದೊಡ್ಡ ಬಂಗ್ಲೆ ಇದೆ. ಬಂಗ್ಲೆಯವರು ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಮೊದಲ ಮಹಡಿಗೆ ಶಿಫ್ಟ್ ಆಗಿದ್ದಾರೆ. ಕೆಳಮಹಡಿಯನ್ನು ಸಂಪೂರ್ಣವಾಗಿ ಖಾಲಿ ಮಾಡ್ತಕ್ಕಂಥದ್ದು. ಈಗ ಇವರಿಗೆ ಸಂಪರ್ಕ ತಪ್ಪುತ್ತೆ ಅಂದರೆ ಹೊರಗಡೆ ಬರೋಕ್ಕೂ ಕೂಡ ಇವರು ಸಾಧ್ಯವಾಗಲ್ಲ. ಹೀಗಾಗಿ ಸಾಕಷ್ಟು ಅವಾಂತರ ಈಗ ಏನು ಗೋಕಾಕ್ ನಗರದಲ್ಲೇ ನಿರ್ಮಾಣವಾಗಿರ್ತಕ್ಕಂಥದ್ದು. ಒಟ್ಟು ಘಟಪ್ರಭಾ ನದಿಯಲ್ಲಿ ಈಗ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಬರೀ ಗೋಕಾಕ್ ನಗರ ಅಷ್ಟಲ್ಲ, ಗೋಕಾಕ್ ತಾಲೂಕಿನ ಹಲವು ಗ್ರಾಮಗಳಿಗೂ ಕೂಡ ಸದ್ಯ ಆತಂಕ ಸೃಷ್ಟಿಯಾಗಿದೆ. ನೋಡ್ಬೋದು ಜನ ಆ ಕಡೆ ಭಾಗದಲ್ಲಿ ನಿಂತು ತಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ಶಿಫ್ಟ್ ಮಾಡೋಕ್ಕೆ ಪರದಾಡುವಂಥ ಸ್ಥಿತಿ ಸದ್ಯ ಗೋಕಾಕ್ ನಗರದಲ್ಲಿ ನಿರ್ಮಾಣವಾಗಿದೆ. ಜಿಲ್ಲಾಡಳಿತ ಏನು ಗೋಕಾಕ್ ನಗರದಲ್ಲಿ ಕಾಳಜಿ ಕೇಂದ್ರವನ್ನು ತೆಗೆಯಬೇಕಾದಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ದೇವಸ್ಥಾನಕ್ಕೂ ಕೂಡ ಈಗ ನೀರು ಆವರಿಸಿದ್ದು. ದೇವಸ್ಥಾನಕ್ಕೆ ಒಳಗೆ ಹೋಗದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಮಟನ್ ಮಾರ್ಕೆಟ್ ಏನಿದೆ, ಗೋಕಾಕ್ನ ಮಟನ್ ಮಾರ್ಕೆಟ್, ದನಗಳಪೇಟೆ, ಉಪ್ಪಾರೋಣಿ, ಕುಂಬಾರ್ ಗಲ್ಲಿಯಲ್ಲಿ ಸದ್ಯ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಕಾಳಜಿ ಕೇಂದ್ರವನ್ನು ತುರ್ತಾಗಿ ತೆಗಿಬೇಕಾದಂಥ ಅನಿವಾರ್ಯತೆ ಸದ್ಯ ನಿರ್ಮಾಣವಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ.